ಕೈ ಮುಗಿವ. ಸವದತ್ತಿಯ ಪುರದೇಶ್ವರ ದೇವಸ್ಥಾನದ ಮುಂಭಾಗಿಲಲ್ಲಿ ನಾನು ಇದ್ದೇನೆ. ಇದು ಅತಿ ಪುರಾತನವಾದ ಒಂದು ಜಕಣಾಚಾರಿ ಕಾಲಕ್ಕೆ ಒಂದು ವಾಸ್ತುಶಿಲ್ಪವನ್ನು ಹೊಂದಿದಂತ ಒಂದು ಮಂದಿರ. ಇದು ವಿಶೇಷವಾಗಿ ಶಿಲ್ಪಕಲೆಯಿಂದ ಅತ್ಯಂತ ಸುಂದರವಾಗಿ ಕೆತ್ತಿದಂತ ಕಂಬಗಳಿಂದ ನಿರ್ಮಾಣವಾದಂತ ಪುರದೇಶ್ವರ ಗುಡಿ. ಇವತ್ತು ಶಿವರಾತ್ರಿ ಸಂದರ್ಭದಲ್ಲಿ ಅತ್ಯಂತ ವಿಶೇಷವಾಗಿ 3 ಶಿವಲಿಂಗಗಳು ಇಲ್ಲಿ ನೋಡಲು ಸಿಗುತ್ತಿವೆ. ಅದರ ವಿವರಣೆಯನ್ನ ನಾನು ನಿನಗೆ ತೋರಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದೇನೆ. ಇಲ್ಲಿ ಅತ್ಯಂತ ಸುಂದರವಾದಂತ ಕಂಬಗಳನ್ನು ನೀವು ನೋಡಬಹುದು. ಒಂದೇ ಕಲ್ಲಿನಲ್ಲಿ ಈ ಕಂಬಗಳನ್ನು ಕೆತ್ತಿದ್ದು ಇದೊಂದು ಹಳೆಯ ವಾಸ್ತುಶಿಲ್ಪವನ್ನ, ಪುರಾತನ ವಾಸ್ತುಶಿಲ್ಪವನ್ನ, ಸುಮಾರು 2 ವರ್ಷಗಳ ಹಿಂದಿನ ವಾಸ್ತುಶಿಲ್ಪವನ್ನ ನೀವು ಕಣ್ಣಿಂದ ನೋಡುವಂತ ಭಾಗ್ಯವನ್ನು ನೀವು ಪಡೆಯಬೇಕಾದ್ರೆ ಇದೊಂದು ಸವದತ್ತಿಯಲ್ಲಿ ನೀವು ನೋಡಬಹುದು. ಸ್ವಲ್ಪ ಕಾಣ್ತಾ ಇಲ್ಲ. ಸವದತ್ತಿಯ ಪುರದೇಶ್ವರ ದೇವಸ್ಥಾನ ಅತಿ ಪುರಾತನ ದೇವಸ್ಥಾನ ಎಂದು ಹೇಳುವುದು. ಇದು ಸುಮಾರು 2000 ವರ್ಷಗಳ ಹಿಂದಿನ ಒಂದು ಶಿಲ್ಪಕಲೆಯನ್ನು ಇಲ್ಲಿ ನೋಡಬಹುದು. ಇವತ್ತು ಶಿವರಾತ್ರಿ. ಈ ಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ 3 ಶಿವಲಿಂಗಗಳು ಈ ಪುರದೇಶ್ವರ ಗುಡಿಯಲ್ಲಿ ಇದ್ದು ಏಕಕಾಲಕ್ಕೆ ಭಕ್ತಾದಿಗಳು ಇವತ್ತ ಮುಂಜಾನೆಯಿಂದ ಸವದತ್ತಿಯ ಶಿವ ಪೂಜಕರು ಮಹಾಶಿವರಾತ್ರಿ ಎಂದು ಶಿವಲಿಂಗದ ದರ್ಶನವನ್ನು ಪಡೆಯುತ್ತಿದ್ದು ಅತ್ಯಂತ ವಿಶೇಷ ಅಂತ ಹೇಳಬಹುದು. ಶ್ರೀ ಉದಯಗಿರಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ಶಿವರಾತ್ರಿಯ ಸಂದರ್ಭದಲ್ಲಿ ಭಕ್ತರು ಶಿವನ ಒಂದು ದರ್ಶನಕ್ಕೆ ಮುಗಿಬಿದ್ದಿದ್ದು ನಾವೀಗ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಸವದತ್ತಿಯ ಒಂದು ಶಿವಲಿಂಗ ಒಂದು ದರ್ಶನಕ್ಕಾಗಿ ಭಕ್ತರು ಏನು ಬಂದಿದ್ದಾರೆ ಅದರ ಒಂದು ವಿವರಣೆಯನ್ನ ನಾ ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ.
ಸವದತ್ತಿಯ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ, ಉದಯಗಿರಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸಹ ತಾವು ಇಲ್ಲಿ ಶಿವಲಿಂಗದ ಒಂದು ದರ್ಶನವನ್ನು ಪಡೆಯಬಹುದು. ಇವತ್ತು ಶಿವರಾತ್ರಿಗೆ ಶಿವನ ಒಂದು ದರ್ಶನವನ್ನು ಪಡೆಯುವುದು ಇದು ಭಾಗ್ಯವೇ ಸರಿ. ಇಲ್ಲಿ ಭಕ್ತಾದಿಗಳು ಬೆಳಗಿನಿಂದ ಶಿವಲಿಂಗದ ಆರಾಧನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಶ್ರೀ ರಾಮಲಿಂಗೇಶ್ವರ, ಉದಯಗಿರಿಯ ಶ್ರೀ ರಾಮಲಿಂಗೇಶ್ವರ ಲಿಂಗವನ್ನು ನಾವಿಲ್ಲಿ ಕಾಣಬಹುದು. ಸಮಾನತಾ ಇಂಡಿಯಾ ನ್ಯೂಸ್ ಇವತ್ತು ವಿಶೇಷವಾಗಿ ಶಿವಲಿಂಗಗಳ ದರ್ಶನವನ್ನು ಭಕ್ತರಿಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಇಂದು ತಾವೆಲ್ಲ ಸಮಾನತಾ ಇಂಡಿಯಾ ನ್ಯೂಸ್ ನಲ್ಲಿ ಪಂಚಲಿಂಗಗಳ ದರ್ಶನವನ್ನು ನಾವು ಕಾಣಬಹುದು. ಅದರಲ್ಲಿ ವಿಶೇಷವಾಗಿ ಉದಯಗಿರಿ ಶ್ರೀ ರಾಮಲಿಂಗೇಶ್ವರ ಶಿವಲಿಂಗ ಸವದತ್ತಿಯ ಜನರಿಗೆ ಒಂದು ಭಾಗ್ಯವೇ ಅಂತ ಹೇಳ್ಬೋದು. ನಮಸ್ಕಾರ ರೀ. ನಮಸ್ಕಾರ ರೀ. ಇಲ್ಲಿ ಇವ್ರಿದ್ರ ಪ್ರಸಾದ ಕೊಡತ್ತೈತ್ರಪ್ಪಿ, ಹೋದ್ರಂತ ಅಲ್ಲಿ ಒಂದ್ ಐತ್ನ ಅಪ್ಪಿ ಸರ್ಲಿಂಗ.
ಶ್ರೀ ಉದಯಗಿರಿ ರಾಮಲಿಂಗೇಶ್ವರ ದೇವಸ್ಥಾನದ ಒಳಗಡೆ ಇಲ್ಲಿ ಬಾವಿಯಲ್ಲಿ ಕೆಳಗಡೆಯೂ ಸಹ ಒಂದು ಈಶ್ವರ ಲಿಂಗವನ್ನು ತಾವಿಲ್ಲಿ ಕಾಣಬಹುದು. ಕಣ್ಣಿಗೆ ಕಾಣದಿದ್ದರೂ ಒಂದು ನಿಂತ ನೀರಲ್ಲಿ ಒಂದು ಲಿಂಗ ಇರುವುದು ಭಕ್ತಾದಿಗಳಿಂದ ನಮಗೆ ತಿಳಿದು ಬಂತು. ಸವದತ್ತಿಯ ನಗರದಲ್ಲಿ ಬಹಳಷ್ಟು ಶಿವಲಿಂಗಗಳು ನಮ್ಮ ಜೊತೆಗೆ ಇದ್ದು ಇವತ್ತು ಶಿವರಾತ್ರಿಯ ಶುಭ ಸಂದರ್ಭ. ಈ ಶುಭ ಸಂದರ್ಭದಲ್ಲಿ ಪಂಚಲಿಂಗಗಳ ಒಂದು ದರ್ಶನ ಪಡೆಯುವುದು ಮಹಾಶಿವರಾತ್ರಿ ಎಂದು ಭಕ್ತರಿಗೆ ಒಂದು ವಿಶೇಷವರ್ಷದೆ. ಇಲ್ಲಿ ಶ್ರೀ ಅಂಕುಲೇಶ್ವರ ಪುಣ್ಯಕ್ಷೇತ್ರ ಸವದತ್ತಿಯ ದೇವಸ್ಥಾನದ ಮುಂದೆ ನಾ ಇದ್ದೇನೆ. ಇವತ್ತು ಶಿವರಾತ್ರಿ ಎಂದು ಶಿವನ ಭಕ್ತರಿಗೆ ಹೇಳಿ ಮಾಡಿಸಿದಂತೆ ಸವದತ್ತಿಯಲ್ಲಿ ಒಂದು ಪಂಚ ಲಿಂಗಗಳು ಭಕ್ತಾದಿಗಳಿಗೆ ಒಂದು ದೊರಕಿದ್ದು ಒಂದು ಭಾಗ್ಯವೇ ಅಂತ ಹೇಳ್ಬೋದು. ಬನ್ನಿ ಒಳಗಡೆ ನಾನೀಗ ನಿಮ್ಗೆ ಶಿವಲಿಂಗದ ದರ್ಶನವನ್ನು ಮಾಡುವಂತ ಒಂದು ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಬೆಳಿಗ್ಗೆಯಿಂದ ಒಂದು ಶಿವನ ದರ್ಶನಕ್ಕಾಗಿ ಭಕ್ತಾದಿಗಳು ಯಾವ ರೀತಿ ಒಂದು ಶಿವನ ಭಕ್ತಿಗೆ ಇದು ಪಾತ್ರರಾಗಿದ್ದಾರೆ. ಸವದತ್ತಿಯ ಎಲ್ಲ ಮಹಾಜನತೆಗೆ ಇದೊಂದು ಸೌಭಾಗ್ಯ ಅಂತ ಹೇಳ್ಬೋದು. ಶಿವಲಿಂಗದ ಈ ಒಂದು ಪವಿತ್ರ ಸ್ಥಳದಲ್ಲಿ ಪವಿತ್ರ ನೀರಿನಲ್ಲಿ ಒಂದು ಶಿವಲಿಂಗ ಇರುವುದು ಒಂದು ವಿಶೇಷ. ಇವತ್ತು ಶಿವರಾತ್ರಿ ಎಂದು ಶಿವನ ಭಕ್ತಿಗೆ ಜನರು ಮುಗಿಬಿದ್ದಿದ್ದು ಶಿವನ ಭಕ್ತಿಯನ್ನು ಪಡೆಯಲು ಇವತ್ತು ಶಿವರಾತ್ರಿ ಎಂದು ಶಿವನ ಲಿಂಗದ ದರ್ಶನ ಪಡೆದರೆ ಇವತ್ತು ಪ್ರತ್ಯಕ್ಷವಾಗಿ ಶಿವನೇ ಒಂದು ಭೇಟಿಯಾದಂತೆ ಒಂದು ಭಾವವನ್ನು ಸವದತ್ತಿಯ ಜನರು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಇಲ್ಲಿ ಸವದತ್ತಿಯಲ್ಲಿ ಅಂಕುಲೇಶ್ವರ ದೇವಸ್ಥಾನದಲ್ಲಿ ಸಹ ಇಲ್ಲಿ ಪೂಜೆ ಕಾರ್ಯಕ್ರಮಗಳು ಬೆಳಗ್ಗಿನಿಂದ ನಡೆದು ಭಕ್ತಾದಿಗಳು ಶಿವಲಿಂಗದ ದರ್ಶನಕ್ಕೆ ಮುಗಿದಿದ್ದನ್ನ ತಾವಿಲ್ಲಿ ಕಾಣಬಹುದು. ಸಮಾನತೆ